ಇನ್ನು ಚಿತ್ರದುರ್ಗದ ಮುರುಘಾಶ್ರೀ ವಿರುದ್ಧ ಫೋಕ್ಸೋ ಪ್ರಕರಣ ಮೊದಲ ಫೋಕ್ಸೋ ಪ್ರಕರಣದಲ್ಲಿ ಮುರುಘಾಶ್ರೀ ನಿರ್ದೋಷಿ ಅಂತ ತೀರ್ಪು ಬಂದಿದೆ. ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯದ ಆದೇಶ. ನಿರ್ದೋಷಿ ಎಂದು ಕೋರ್ಟ್ ಘೋಷಿಸಲು ಪ್ರಮುಖ ಅಂಶಗಳು ಏನು, ಯಾವ ಕಾರಣಕ್ಕೆ ನಿರ್ದೋಷಿ ಅಂತ ಇವ್ರನ್ನ ತೀರ್ಮಾನ ಮಾಡಲಾಯಿತು. ಟಿವಿ9 ಬಳಿ ತೀರ್ಪಿನ ಕಾಪಿ ಇದೆ. ಇಬ್ಬರು ಸಂತ್ರಸ್ತರ ಕುರಿತು ಎ ಮತ್ತು ಬಿ ಎಂದು ಚಾರ್ಜ್ ಶೀಟ್. ಒಂದು 156 ಪುಟಗಳ ಚಾರ್ಜ್ ಶೀಟ್, ಮತ್ತೊಂದು 140 ಪುಟಗಳ ಪ್ರತ್ಯೇಕ ತೀರ್ಪನ್ನು ಪ್ರಕಟ ಮಾಡಿದೆ ಕೋರ್ಟ್. ಎರಡು ಕಾಪಿಗಳು ಕೂಡ ಟಿವಿ9ಗೆ ಲಭ್ಯವಾಗಿದೆ. 156 ಪುಟಗಳದ್ದೊಂದು, ಇನ್ನೊಂದು 140 ಪುಟದ ಪ್ರತ್ಯೇಕ ತೀರ್ಪನ್ನು ಪ್ರಕಟ ಮಾಡಿದೆ ಕೋರ್ಟ್. ನಿರ್ದೋಷಿ ಎಂದು ಕೋರ್ಟ್ ಘೋಷಣೆ ಮಾಡೋದಕ್ಕೆ ಏನು ಕಾರಣ, ಕೋರ್ಟ್ ತೀರ್ಪಿನಲ್ಲಿ ಏನಿದೆ? ಟಿವಿ9 ಬಳಿ ಆ ತೀರ್ಪಿನ ಕಾಪಿ ಇದೆ. ಎರಡು ಪೋಕ್ಸೋಕ್ಕೆ ಸಂಬಂಧಪಟ್ಟ ಹಾಗೆ ಇಬ್ಬರು ಸಂತ್ರಸ್ತರ ಕುರಿತು ಎ ಮತ್ತು ಬಿ. ಇನ್ನು ಅತ್ಯಾಚಾರ ನಡೆದಿದೆ ಎನ್ನುವ ದಿನ ಮುರುಘಾಶ್ರೀ ವಿದೇಶದಲ್ಲಿದ್ದರು. ಸಂತ್ರಸ್ತೆ ತಾಯಿಗೆ ಪ್ರಕರಣದ ಬಗ್ಗೆ ಮಾಹಿತಿಯೇ ಇರಲಿಲ್ಲ. ಮಠದ ವಿಚಾರದಲ್ಲಿ ಜಿದ್ದಾಜಿದ್ದಿ, ಆಸ್ತಿ ವ್ಯಾಜ್ಯ, ಹಳೆ ದ್ವೇಷ, ಸಂತ್ರಸ್ತರನ್ನ ದಾಳವಾಗಿಸಿ ಮುರುಘಾಶ್ರೀ ವಿರುದ್ಧ ಷಡ್ಯಂತ್ರ ಅಂತ ಎಸ್.ಕೆ. ಬಸವರಾಜನ್ ಗುಂಪಿನಿಂದ ಹಣದ ವ್ಯವಹಾರ ಅನ್ನೋದಿದೆ. ಅತ್ಯಾಚಾರ ನಡೆದಿದೆ ಎಂಬುದಕ್ಕೆ ಮೆಡಿಕಲ್ ಎವಿಡೆನ್ಸ್ನ ಕೊರತೆ, ಪೊಲೀಸ್ ಮತ್ತು ಕೋರ್ಟ್ ಎದುರು ಹೇಳಿಕೆಗಳಲ್ಲಿ ವ್ಯತ್ಯಾಸ, ಇಂಥ ಹಲವಾರು ಕಾರಣಗಳನ್ನ ಇದರಲ್ಲಿ ಕೊಟ್ಟಿದ್ದಾರೆ ಚಾರ್ಜ್ ಶೀಟ್ನಲ್ಲಿ. ಒಂದ್ ಕಡೆ ಚಾಕ್ಲೇಟ್ ಕೊಟ್ಟಿರೋದು, ಕರೆದು ಚಾಕ್ಲೇಟ್ ಕೊಡ್ತಾ ಇದ್ರು ಅನ್ನೋದು, ಇನ್ನೊಂದು ಕಡೆ ಇಲ್ಲ ಹಣ್ಣು ಕೊಡ್ತಾ ಇದ್ರು ಅನ್ನೋದು, ಮತ್ತೊಂದು ಕಡೆ ಹಣ್ಣು ಚಾಕ್ಲೇಟ್ ನೀಡಿಲ್ಲ ಅನ್ನೋ ಹೇಳಿಕೆ, ಹಿಂಬಾಗಿಲಿನಿಂದ ಶ್ರೀಗಳ ಕೋಣೆಗೆ ಹೋಗ್ತಾ ಇದ್ವಿ ಅಂತ ಒಂದು ಕಡೆ ಹೇಳಿಕೆ ಕೊಡ್ತಾರೆ. ಇನ್ನೊಂದು ಕಡೆ ನೋಡಿದ್ರೆ ವಾಸ್ತವದಲ್ಲಿ ಶ್ರೀಗಳ ಕೋಣೆಗೆ ಹಿಂಬಾಗಿಲೇ ಇಲ್ಲ ಅನ್ನೋದು ಕೂಡ ಸಾಬೀತಾಗಿದೆ. ಇನ್ನು ಲೈಂಗಿಕ ದೌರ್ಜನ್ಯ ಆರೋಪದ ಬಗ್ಗೆ ಪದೇ ಪದೇ ಬದಲಾದಂಥ ಸ್ಟೇಟ್ಮೆಂಟ್ಗಳು ಈ ವಿಚಾರಣೆ ಸಂದರ್ಭದಲ್ಲಿ ಕೊಟ್ಟಿದ್ದಾರೆ ಅನ್ನೋದು. ಇನ್ನು ಸಂತ್ರಸ್ತೆಯರ ಜೊತೆ ಹಾಸ್ಟೆಲ್ನಲ್ಲಿದ್ದ ಇತರೆ ಸಾಕ್ಷಿಗಳಿಂದ ಕೂಡ ವ್ಯತಿರಿಕ್ತ ಹೇಳಿಕೆ ಬಂದಿದೆ. ಬಸವರಾಜ್ ಈ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡ್ತಾರೆ. ಬಸವರಾಜ್, ಮುರುಘಾಶ್ರೀ ನಿರ್ದೋಷಿ ಅನ್ನೋ ತೀರ್ಪು ಬಂದಂಥ ಸಂದರ್ಭದಲ್ಲಿ ಅನೇಕ ಪ್ರಶ್ನೆಗಳು ಉದ್ಭವ ಆಗಿದ್ವು. ಯಾವ ಆಧಾರದ ಮೇಲೆ ಈ ಒಂದು ತೀರ್ಪು ಬಂದಿದೆ ಅಂತ ಏನು ಹೇಳುತ್ತೆ ತೀರ್ಪಿನಲ್ಲಿರುವಂಥ ಡೀಟೇಲ್ಸ್ ಏನು ಟಿವಿ9ಗೆ ಲಭ್ಯವಾಗಿರೋದು? ಅವಿನಾಶ್, ಏನು ಚಿತ್ರದುರ್ಗದ ಮುರುಘಾ ಮಠದ ಪೀಠಾಧ್ಯಕ್ಷರಾಗಿರ್ತಕ್ಕಂಥ ಶಿವಮೂರ್ತಿ ಮುರುಘಾ ಶರಣರ ವಿರುದ್ಧ ಫೋಕ್ಸೋ ಪ್ರಕರಣ ದಾಖಲಾಗಿತ್ತು. ಆ ಪ್ರಕರಣದಲ್ಲಿ ಎ ಮತ್ತು ಬಿ ಎಂದು ವಿಂಗಡಿಸಿ ಇಬ್ಬರು ಸಂತ್ರಸ್ತೆಯರ ಬಗ್ಗೆ ಚಾರ್ಜ್ ಶೀಟ್ ಅನ್ನ ಪೊಲೀಸರು ಸಲ್ಲಿಸಿದ್ರು. ಹೀಗಾಗಿ ಚಿತ್ರದುರ್ಗದ ಎರಡನೇ ಅಪರ ಜಿಲ್ಲಾ ಮತ್ತು ಸತ್ರ ನ್ಯಾಯಾಲಯ ಈಗ ತೀರ್ಪನ್ನ ಪ್ರಕಟಿಸಿ ತೀರ್ಪಿನ ಕಾಪಿ ಟಿವಿ9ಗೆ ಲಭ್ಯ ಆಗಿದೆ. 156 ಪುಟ ಮತ್ತು 140 ಪುಟದ ಪ್ರತ್ಯೇಕ ತೀರ್ಪನ್ನ ಕೋರ್ಟ್ ಪ್ರಕಟಿಸಿರ್ತಕ್ಕಂಥದ್ದು. ಈ ಒಂದು ವಿಚಾರಣೆಯ ಸಂದರ್ಭದಲ್ಲಿ ಕಂಡು ಬಂದಿರತಕ್ಕಂಥದ್ದು ಮತ್ತು ಮುರುಘಾಶ್ರೀ ಪರ ವಕೀಲರ ವಾದವನ್ನ ಎತ್ತಿ ಹಿಡಿದು ಈ ಒಂದು ಕೋರ್ಟ್ ತೀರ್ಪನ್ನು ಪ್ರಕಟಿಸಿರ್ತಕ್ಕಂಥದ್ದು. ಯಾಕಂತಂದ್ರೆ ಈ ಒಂದು ಏನು ಅತ್ಯಾಚಾರ ನಡೀತು ಅಂತಕ್ಕಂಥ ದಿನ ಇದೆ, ಆ ದಿನ ಮುರುಘಾ ಶರಣರು ಚಿತ್ರದುರ್ಗದಲ್ಲೇ ಇರಲಿಲ್ಲ, ಅವರು ವಿದೇಶದಲ್ಲಿ ಇದ್ರು ಅಂತಕ್ಕಂಥದ್ದು ಮುಖ್ಯವಾಗಿರ್ತಕ್ಕಂಥ ಪಾಯಿಂಟ್. ಜೊತೆಗೆ ಸಂತ್ರಸ್ತೆಗೇನೆ ತನ್ನ ಮಗಳ ಮೇಲೆ ಅತ್ಯಾಚಾರ ಆಗಿದೆ ಅಂತಕ್ಕಂಥ ಮಾಹಿತಿ ಪ್ರಕರಣ ದಾಖಲಾಗುವವರೆಗೂ ಕೂಡ ತಿಳಿದು ಬಂದಿರಲಿಲ್ಲ. ಯಾಕಂತಂದ್ರೆ ಮುರುಘಾ ಮಠದಿಂದ ನೇರವಾಗಿ ಬೆಂಗಳೂರಿಗೆ ಹೋಗಿರ್ತಕ್ಕಂಥ ಇಬ್ಬರು ಸಂತ್ರಸ್ತೆಯರು ಅಲ್ಲಿ ಮೊದಲಿಗೆ ವಾರ್ಡನ್ ಹಲ್ಲೆ ಮಾಡಿದ್ರು ಅಂತಕ್ಕಂಥ ಒಂದು ದೂರನ್ನ ಕೊಟ್ಟಿರ್ತಾರೆ. ತದನಂತರ ಅವರೇನು ಎಸ್.ಕೆ. ಬಸವರಾಜನ್ ಮತ್ತು ಸೌಭಾಗ್ಯ ದಂಪತಿಯ ಮನೆಗೆ ಬಂದು 32 ದಿನಗಳ ಕಾಲ ಇರ್ತಾರೆ. ತದನಂತರ ಈ ಫೋಕ್ಸೋ ಪ್ರಕರಣ ದಾಖಲಾಗುತ್ತೆ. ಹೀಗಾಗಿ ಗಿಳಿಪಾಠವನ್ನ ಕೇಳಿ ಈ ರೀತಿಯ ದೂರನ್ನ ದಾಖಲಿಸಿದ್ದಾರೆ ಅಂತಕ್ಕಂಥ ಸಂಶಯ ಸಹಜವಾಗಿಯೇ ಈ ಎನ್ಕ್ವೈರಿ ಸಂದರ್ಭದಲ್ಲಿ ಕಂಡು ಬಂದಿರತಕ್ಕಂಥದ್ದು. ಹೀಗಾಗಿ ಈ ಎಲ್ಲಾ ಅಂಶಗಳನ್ನು ಪರಿಗಣಿಸಿರ್ತಕ್ಕಂಥ ಕೋರ್ಟ್ ಈ ರೀತಿಯ ತೀರ್ಪನ್ನು ಕೊಟ್ಟಿದೆ. ಯಾಕಂತಂದ್ರೆ ವ್ಯತಿರಿಕ್ತವಾದಂತ ಹೇಳಿಕೆಗಳು ಸಂತ್ರಸ್ತೆಯರಿಂದಲೇ ಇಲ್ಲಿ ಹೊರಮೂಡಿರ್ತಕ್ಕಂಥದ್ದು. ಒಂದು ಕಡೆ ಚಾಕ್ಲೇಟ್ ಮತ್ತು ಹಣ್ಣನ್ನ ಕೊಟ್ಟು ನಮ್ಮನ್ನ ಬರಸೆಳೆದ್ರು ಅಂತಕ್ಕಂಥ ಒಂದು ಹೇಳಿಕೆಯನ್ನ ಪೊಲೀಸರ ಮುಂದೆ ಹೇಳಿದ್ರೆ, ಮತ್ತೊಂದು ಕಡೆ ಆ ರೀತಿಯ ಯಾವುದೇ ಹಣ್ಣು ಚಾಕ್ಲೇಟ್ ಕೊಟ್ಟಿಲ್ಲ ಅಂತಕ್ಕಂಥ ಹೇಳಿಕೆಯನ್ನು ಕೊಟ್ಟಿರ್ತಕ್ಕಂಥದ್ದು. ಮತ್ತೊಂದು ಕಡೆ ಮುರುಘಾ ಶ್ರೀಗಳ ಕೋಣೆಗೆ ಹಿಂಬಾಗಿಲ ಮೂಲಕ ನಾವು ಹೋಗ್ತಾ ಇದೀವಿ ಅಂತಕ್ಕಂಥ ಹೇಳಿಕೆಯನ್ನು ಕೂಡ ದಾಖಲಿಸಿದ್ದಾರೆ. ಆದ್ರೆ ಅಸಲಿಗೆ ಪರಿಶೀಲನೆಯ ಸಂದರ್ಭದಲ್ಲಿ ಕಂಡು ಬಂದಿರತಕ್ಕಂಥದ್ದು ಏನಂದ್ರೆ ಹಿಂಬಾಗಿಲು ಅಂತಕ್ಕಂಥದ್ದೇ ಮುರುಘಾ ಶ್ರೀಗಳ ಕೋಣೆಗೆ ಇಲ್ಲ ಅಂತಕ್ಕಂಥದ್ದು. ಹೀಗಾಗಿ ಎಲ್ಲಾ ಅಂಶಗಳನ್ನ ನೋಡಿದಂತ ಸಂದರ್ಭದಲ್ಲಿ ಮತ್ತು ವ್ಯತಿರಿಕ್ತ ಹೇಳಿಕೆಗಳು ಆ ಜೊತೆಯಲ್ಲಿ ಹಾಸ್ಟೆಲ್ನಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಂದಲೇ ಕೇಳಿ ಬಂದಿರತಕ್ಕಂಥ ಕಾರಣಕ್ಕೆ ಕೋರ್ಟ್ ಈ ಒಂದು ನಿರ್ದೋಷಿ ಅಂತಕ್ಕಂಥ ತೀರ್ಪನ್ನ ಕೊಟ್ಟಿದೆ. ಅಷ್ಟು ಮಾತ್ರ ಅಲ್ಲ, ಸಂತ್ರಸ್ತೆಯರಿಗೆ ಯಾವುದೇ ಪರಿಹಾರ ಕೊಡ್ಲಿಕ್ಕೆ ಯೋಗ್ಯ ಇಲ್ಲ ಅಂತಕ್ಕಂಥ ತೀರ್ಪನ್ನು ಸಹ ಕೊಟ್ಟಿರ್ತಕ್ಕಂಥದ್ದು. ಅವಿನಾಶ್, ಧನ್ಯವಾದ ಬಸವರಾಜ್.